ಇದ್ದೀವಿ ಕರ್ನಾಟಕದಲ್ಲಿ. ಅಂತರ್ಜಲದ ಬಗ್ಗೆ ಮಾತಾಡಿದ್ದಾರೆ ಹುಡುಗರವರು. ಅಲ್ಲಿ ಮೋಸ ಆಗಿದ್ದೇನೆಂದ್ರೆ, ನಮಗೆ ಇಷ್ಟು ಸಕ್ಕರೆ ಬೇಕಾ? ಸಕ್ಕರೆ ಅನ್ನೋದು ನಮ್ಮ ಪಚನನಾಳದಲ್ಲಿ ಕೊನೆ ಹಂತದಲ್ಲಿ ಮಾಡಬೇಕಾಗಿದ್ದ ಒಂದು ಪದಾರ್ಥ. ಶುಗರ್ ಬಿಡಿಸಿದ್ರೆ ಗ್ಲೂಕೋಸು, ಫ್ರಕ್ಟೋಸ್ ಅಂತ. ನಮಗೆ ಬೇಕಾಗಿರೋದು 5 ಗ್ರಾಮ್ ಗ್ಲೂಕೋಸ್ ರಕ್ತದಲ್ಲಿ. 5 ಲೀಟರ್ ರಕ್ತಕ್ಕೆ ಬೇಕಾಗಿರೋದು 5 ಗ್ರಾಮ್ ಗ್ಲೂಕೋಸ್. ಇದನ್ನ ಹೋಮಿಯೋಸ್ಟಾಸಿಸ್ ಅಂತಾರೆ, ಸಮತೋಲನ. ನಮ್ಮ ರಕ್ತ ಸಮತೋಲನವಾಗಿರಬೇಕಂದ್ರೆ 24/7 ನಾವು 5 ಗ್ರಾಮ್ಗಿಂತ ಸಕ್ಕರೆ ಅಂಶವನ್ನ, ಗ್ಲೂಕೋಸ್ ಅನ್ನ ಜಾಸ್ತಿ ಹೊಂದಿರಬಾರದು ರಕ್ತದಲ್ಲಿ. ಇದಕ್ಕಿಂತ ಜಾಸ್ತಿ ಆದ್ರೆ ನಿಮ್ಮ ರಕ್ತ ಮಂದ ಆಗುತ್ತೆ. ರಕ್ತ ಮಂದ ಆದಾಗ ನಿಮಗೆ ರಕ್ತ ಪ್ರವಾಹ ಅಡಚಣೆ ಆಗುತ್ತೆ. ಯಾಕಂದ್ರೆ ಇರೋದು ಒಂದು ಹಿಡಿಯಷ್ಟಿರೋ ನಿಮ್ಮ ಹೃದಯ ಪಂಪ್ ಮಾಡಿದಾಗ ಒಂದಿಷ್ಟು ದೂರ ರಕ್ತ ಹರಿಬೇಕು, ಬರ ಅಂತ ಹೊಡಿಬೇಕು. ಅದು ತುಂಬಾ ಮೈಲ್ಗಟ್ಟಲೆ ಇರುತ್ತೆ ನಮ್ಮ ರಕ್ತನಾಳಗಳು. ಆದರೆ ಅದರದ್ದಿದ್ದ ರಕ್ತನಾಳಗಳ ಸ್ನಾಯುಗಳ ಶಕ್ತಿ ಅತಿ ಅಪಾರವಾದದ್ದು. ರಕ್ತ ಎಲ್ಲಾ ಕಡೆ ಹೋಗಿ ಮತ್ತೆ ವಾಪಸ್ ಬರಂಗೆ ಮಾಡಿಕೊಳ್ಳೋದು ಒಂದು. ಅದಕ್ಕೆ ಒಂದು ತಿಳಿ ಇರಬೇಕು. ಆ ತಿಳಿತನವೇ 5 ಗ್ರಾಮು 5 ಲೀಟರ್ ರಕ್ತ. ನಾನೀಗ 5 ಗ್ರಾಮ್ ಬದಲು 50 ಗ್ರಾಮ್ ಹಾಕಿದ್ದೀನಿ ಅಂತ ಹೇಳಿ 10 ಪಟ್ಟು ಮಂದಾಯ. ಹೌದಾ? 500 ಗ್ರಾಮ್ ಹಾಕಿದ್ರೆ 3 ಪಟ್ಟು ಮಂದಾಯ. ಅದು ಈಗ ಮಾಡ್ತಾ ಇದ್ವಿ ಎಲ್ಲರೂ. ಯಾಕಂದ್ರೆ ನೀವೆಲ್ಲರೂ ಸೇರಿ 133 ಲ್ಯಾಕ್ ಟನ್ಸ್ ಸಕ್ಕರೆ ನಮ್ಮ ಭಾರತ ದೇಶ ಒಂದೇ ಬೆಳೀತಾರೆ. ಯಾಕೆ ಬೇಕು ಅನ್ನೋ ಪ್ರಶ್ನೆ ಬಂದಿಲ್ಲ. ಅದಕ್ಕೆ ಕಾರಣ ನಾನು ಆಮೇಲೆ ಹೇಳ್ತಿರ್ತೀನಿ. ಎಲ್ಲರಿಗೂ ಗೊತ್ತಿದೆ ಯಾಕೆ ಅಂತ, ಅದು ಬೇರೆ ವಿಷಯ, ಸೆಕೆಂಡರಿ ಕ್ವಶ್ಚನ್. ಬಟ್ ಆಹಾರದ ಬಗ್ಗೆ ಬಂದಾಗ ನಮಗೆ ಸಕ್ಕರೆ ಅಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ. 5 ಗ್ರಾಮ್ ಬೇಕು. ಅದು ಎಲ್ಲಿಂದ ಬರಬೇಕು? ನಮ್ಮ ಬಾಯಿಯಿಂದ ಗುದದ್ವಾರ ಒಳಗಡೆ ಹೋಗೋಷ್ಟರಲ್ಲಿ ಬರಬೇಕು. ಆದರೆ ನೀವು ಸಕ್ಕರೆ ನೇರವಾಗಿ ಬಾಯಿಗೆ ಹಾಕಿದ್ರೆ 2 ಸೆಕೆಂಡ್ ಇಂದ 2 ನಿಮಿಷದಲ್ಲಿ ನಿಮ್ಮ ರಕ್ತಕ್ಕೆ ಈ ಗ್ಲೂಕೋಸ್ ಅಂಶ ಬಂದು ಸೇರಿ. ಅದು ಅತಿ ಭಯಾನಕವಾದ ಸ್ಥಿತಿ. ಯಾಕಂದ್ರೆ ಆ ರೀತಿ ಹೆಚ್ಚಾಗಿರೋ ಸಕ್ಕರೆ ನಿಮ್ಮ ರಕ್ತವನ್ನ ದಿಢೀರಂತ ಮಂದ ಮಾಡೋದ್ರಿಂದ, ಆ ಹೋಮಿಯೋಸ್ಟಾಸಿಸ್ ಅನ್ನ ಬದಲಾವಣೆ ಮಾಡೋದ್ರಿಂದ ನಿಮಗೆ ಇಡೀ ದೇಹದಲ್ಲಿ ಇದ್ದ ಅಂಶಗಳು ಇಂಬ್ಯಾಲೆನ್ಸ್ ಆಗ್ತವೆ. ಆ ಇಂಬ್ಯಾಲೆನ್ಸ್ ಆಗಬಾರದು ಅಂತ ದೇವರು ಯಕೃತ್ತು, ಪ್ಲೀಹ, ಮೇರುಜೀರಕಾಂಗ, ಈ ರೀತಿ ಅನೇಕ ನಿರ್ನಾಳ ಗ್ರಂಥಗಳು ಸೇರಿ ಆ ಹೆಚ್ಚಾಗಿರೋ ರಕ್ತದಲ್ಲಿ ಹಾರಾಡ್ತಾ ಇರೋ ಗ್ಲೂಕೋಸ್ ಅನ್ನ, ಸಕ್ಕರೆ ಅಂಶಗಳನ್ನ ಕೊಲೆಸ್ಟ್ರಾಲ್ ಆಗಿ, ಟ್ರೈಗ್ಲಿಸರೈಡ್ ಆಗಿ, ಗ್ಲೈಕೋಜನ್ ಆಗಿ, ಮಾಂಸವಾಗಿ, ಕೊಬ್ಬಾಗಿ ಪರಿವರ್ತನೆ ಮಾಡಿ. ಸೊ ನಿಮ್ಮ ರಕ್ತದಲ್ಲಿ ಹರಿತಾ ಇರೋ ಈ ಸಕ್ಕರೆ ಅಂಶವನ್ನ ತಿಳಿ ಮಾಡೋದಕ್ಕೋಸ್ಕರ ನೀವು ಊಟ ಮಾಡಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ದೇಹ ರೆಡಿ ಆಗ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ, ಈಗ ಆ ವ್ಯವಸ್ಥೆಗೆ ಸಮಯ ಸಿಗದೆ ಇರೋದ್ರಿಂದ ರೋಗಗಳು ಒಂದಾದ ಮೇಲೆ ಒಂದು ಆ್ಯಡ್ ಆಗ್ತಾ ಹೋಗ್ತವೆ. ಸರ್ ಹೇಳಿದಂಗೆ ಹಿಂದೆ ಒಂದು ಕಥೆ ಇತ್ತು. ಬುದ್ಧನ ಕಾಲದಲ್ಲಿ ಒಬ್ಬ ಮಗು ಸತ್ತೋಗಿದ್ದ. ಆ ತಾಯಿ ತಂದು ಬುದ್ಧನ ಹತ್ರ ನನ್ನ ಮಗನ್ನ ಬದುಕಿಸ್ಕೊಡಿ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ನನಗೆ ಆಗೋದಿಲ್ಲ ತಾಯಿ ಅಂದ್ರೆ, ಇಲ್ಲ ನೀವು ಬದುಕಿಸಲೇಬೇಕು ಅಂದಾಗ, ಹೋಗಿ ನಿಮ್ಮ ಊರ ಕಡೆ ಹೋಗಿ ಎಲ್ಲಾದರೂ ಮನೆಯಿಂದ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ಬನ್ನಿ ಅಂತ ಹೇಳಿ. ಈಗ ಅದೇ ಘಟನೆ ನಡೆದರೆ ಬುದ್ಧ ಏನ್ ಹೇಳ್ಬೇಕಂದ್ರೆ, ಡಯಾಬಿಟಿಸ್ ಇಲ್ಲದೆ ಇರೋ ಮನೆಯಿಂದ ಸಕ್ಕರೆ ತಗೊಂಡ್ಬನ್ನಿ ಅಂತ. ಸಾಸಿವೆ ಅಲ್ಲ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಸಕ್ಕರೆ ಕಾಯಿಲೆಗೆ ಹತ್ರ ಹೋಗಿರೋರು 180% ಆಗ್ತದೆ. ಸಕ್ಕರೆ ಕಾಯಿಲೆ ಕರ್ಮ ಕ್ಯಾನ್ಸರೇ ಬಂದಿದೆ. ಪಂಜಾಬ್ ಬಗ್ಗೆ ಮಾತಾಡ್ತಾ ಇದ್ರು. ಪಂಜಾಬ್ ಅಲ್ಲಿ ಮನೆಯಲ್ಲಿ, ಪಂಜಾಬ್ ಅಷ್ಟು ದೂರ ಹೋಗ್ಬೇಕಾಗಿಲ್ಲ, ಗಂಗಾವತಿ, ಸಿಂಧನೂರ್ ಹತ್ರ ಹೋದ್ರು ನಿಮಗೆ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್. ಇನ್ಫ್ಯಾಕ್ಟ್ ನಾನು
ಇವತ್ತು ಲೇಟಾಗಿ ಬಂದಿದ್ದು ಕಾರಣ ನಮಗೆ ಕ್ಯಾನ್ಸರ್ ಕ್ಲಾಸ್ ಇತ್ತು. ಕ್ಯಾನ್ಸರ್ ಕ್ಲಾಸ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಗುರುವಾರ ಮತ್ತೆ ಇಂಗ್ಲೀಷಲ್ಲಿ ಕ್ಲಾಸ್ ಮಾಡ್ತೀವಿ. ಕಳೆದ 16 ವರ್ಷದಿಂದ ನಾವು ಕ್ಯಾನ್ಸರ್ ಕ್ಲಾಸ್ ನಡೆಸ್ತಾ ಇದ್ದೀವಿ. ಮುಂಚೆ ಜಸ್ಟ್ 16 ಇಯರ್ಸ್ ನಾನು ಶುರು ಮಾಡಿದಾಗ 2 ತಿಂಗಳಿಗೊಮ್ಮೆ ಕ್ಲಾಸ್ ಮಾಡ್ತಾ ಇದ್ದೆ, ಒಂದು ಕ್ಲಾಸ್. ಈಗ ಕಳೆದ 16 ವರ್ಷದಿಂದ ಈಗ ಸದ್ಯಕ್ಕೆ 2 ತಿಂಗಳಿಗೆ 8 ಕ್ಲಾಸ್ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ನನ್ನ ಬೈತಾ ಇದ್ದಾರೆ, ಇನ್ನೊಂದು 8 ಕ್ಲಾಸ್ ಮಾಡಿ. ಅಂದ್ರೆ ನಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಈ ಮಹಮ್ಮಾರಿ ಬ್ಲಡ್ ಕ್ಯಾನ್ಸರ್ ಅಂತ ಕೇಸ್ಗಳನ್ನು ನಾವು ವಾಸಿ ಮಾಡ್ತಾ ಇದ್ದೀವಿ. ಹೃದಯದಲ್ಲಿ ರಂಧ್ರ ಆಗಿ ಹುಟ್ಟತಾ ಇರೋ ಮಕ್ಕಳು 8% ಆಗಿದೆ. 8% ಮಕ್ಕಳು ಮೆಂಟಲಿ ರಿಟಾರ್ಡೆಡ್ ಆಗಿದೆ. 8% ಮಕ್ಕಳು ADHD ಆಗಿದೆ. 8% ಕಿಡ್ಸ್, ಈಗ ಅಮೆರಿಕ ಯುರೋಪಲ್ಲಿ ಹೋದ್ರೆ 8 ಅಲ್ಲ 28% ಮಕ್ಕಳಿಗೆ ತಾನು ಹುಡುಗನ ಅಂತ ಗೊತ್ತಿಲ್ಲದೆ ಇರೋರು 28 ಜನ ಇದ್ದಾರೆ. LGBT. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದ ಈ ರೀತಿ ಜನರಿಗೆ ನಾನು ಹೆಣ್ಣ ಗಂಡಸ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ಈ ವೈಪರೀತ್ಯಗಳು ನಮ್ಮ ಕಳೆದ 50 ವರ್ಷಗಳಿಂದ ನಾವು ತಿಂತಾ ಇರೋ ಊಟದಿಂದ ಬಂದಿದೆ ಅಂತ ಈ ತಜ್ಞರು ಹೇಳದೇ ಇರೋದ್ರಿಂದ ಈ ಪರಿಸ್ಥಿತಿ ಮುಂದುವರಿತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಅಫ್ಕೋರ್ಸ್ ನಮ್ಮ ರೈತರ ಗೀತೆಯಲ್ಲಿ ಕೊನೆಯಲ್ಲಿ ನೇಗಿಲ ಮೇಲೆ ನಿಂತಿದ ಧರ್ಮ ಅಂತಾರೆ. ನಿಜವಾಗ್ಲೂ ನೇಗಿಲಿದ್ಯಾ? ನೇಗಿಲಿಲ್ಲ. ನೇಗಿಲನ್ನು ಪಕ್ಕಕ್ಕೆ ಇಟ್ಟು ಆಕ್ಚುಲಿ ನೇಗಿಲಲ್ಲಿ ಭೂಮಿ ಉಳಿಯೋದು 4-5 ಪದರ ಇಂಚುಗಳಿತ್ತು. ಈಗ 4 ಅಡಿ ತನಕ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಹಾಕಿ ಮಾಡ್ತಾ ಇರೋದು ನಿಜವಾದ ಧರ್ಮ. ಆ ಧರ್ಮದಿಂದ ಹುಟ್ಟಿದೋದೇ ರೋಗ. ನಮ್ಮ ಭೂಮಿಯಲ್ಲಿ ಇದ್ದ ಆ ಸೂಕ್ಷ್ಮ ಜೀವಿಗಳ ಸಮುದಾಯಗಳನ್ನ ನಾವು ಕೊಂದು ಗೊಬ್ಬರ, ರಾಸಾಯನಿಕ ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳನ್ನು ಬಳಸಿ ಯಾವಾಗ ರೈತ ಸಮುದಾಯ ಈ ಕಾರ್ಪೊರೇಟ್ ಕಂಪನಿಗಳ ಒಂದು ಕೈ ಚಳಕದಿಂದ ಈ ರೀತಿ ಮಾಡ್ತಾ ಇರೋದು, ಆವಾಗಲಿಂದಾನೇ ಮಾನವ ಜಾತಿಗೆ ಈ ರೀತಿ ರೋಗಗಳು ಶುರುವಾಯಿತು. ಸರಿ ಹೇಳಿದ್ರು, 1 ಕೋಟಿ ಜನರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಈ ತರ ಕಾಯಿಲೆಗಳಿರೋದು. ಈಗ 100ಕ್ಕೆ 20 ಜನ ಪ್ರತಿಯೊಂದು ರೋಗ ಇದೆ. ಥೈರಾಯ್ಡ್ ರೋಗ 20%, BP ರೋಗ 20%, ಶುಗರ್ ರೋಗ 20%, ಕ್ಯಾನ್ಸರ್ ರೋಗ 20%, ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ 7-8 ತರ ಇದೆ. ರೊಮ್ಯಾಟಿಕ್ ಹಾರ್ಟ್ ಪ್ರಾಬ್ಲಮ್ಸ್, ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಇವೆಲ್ಲಾನು ನಮ್ಮ ನರನಾಡಿಗಳಲ್ಲಿ ಅಂದ್ರೆ ಆಳವಾದ ಅಂಗಗಳಲ್ಲೂ ನಾವು ರೋಗಗಳನ್ನು ತರಿಸತಕ್ಕಂತ ಒಂದು ಭಯಾನಕವಾದ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಈಗ ನನಗೆ ಇನ್ನೊಂದು 5-6 ತಿಂಗಳಾದ್ರೆ 70 ವರ್ಷ.